ಜೈ ಹಿಂದ್. ಎಲ್ಲ ಎಸ್ ಎಸ್ ಸಿಗೆ ತಯಾರಿಯನ್ನು ಮಾಡ್ತಿರ್ತಕ್ಕಂಥ ಎಸ್ಪಿರೆಂಟ್ಸ್ಗೆ ಎಸ್ ಎಸ್ ಸಿ ಜಿ ಡಿಯಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಹೇಳ್ಕೇಶಂದ ಸೊ ಅಕ್ಟೋಬರ್ದಲ್ಲಿ ಕಾಲ್ಫರ್ಮ್ ಆಗುವಂಥ ಎಸ್ ಎಸ್ ಸಿ ಜಿ ಡಿ ನೋಟಿಫಿಕೇಶನ್ 45,000 50,000ವರೆಗಡೆ ಈ ಹುದ್ದೆಯನ್ನ ಕಾಲ್ಫರ್ಮ್ ಮಾಡ್ತಾ ಇದ್ದಾರೆ. ಸರ್ ಯಾಕೆ ಇಷ್ಟೆಲ್ಲ ಲೇಟ್ ಆಗ್ತಾ ಇದೆ ಸರ್, ಏನಾದರೂ ತೊಂದರೆ ಆಗಿದೆಯಾ? ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನಾನು ಆಲ್ರೆಡಿ ಒಂದು ವೀಕ್ 15 ಡೇಸ್ ಹಿಂದ್ಗಡೆ ಕೊಟ್ಟಿದ್ದೆ. ಸೊ ಆಗ್ಬಹುದು ಈ ಮಂತ್ ಅಂತ ಹೇಳ್ಕೇಶಂದ ಮತ್ತೆ ಒಂದಿಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದಾರೆ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ಗಳು ಬರ್ತಾ ಇದಾವೆ. ಅಂದ್ರೆ 27ನೇ ತಾರೀಕಿಗೆ ಅಥವಾ 30ನೇ ತಾರೀಕಿಗೆ ನವೆಂಬರ್ದಲ್ಲಿ ಕನ್ಫರ್ಮೇಶನ್ ಆಗಿ ಬರುತ್ತೆ ಅಂತ ಹೇಳ್ಕೇಶಂದ ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಮೆಸೇಜ್ ಮತ್ತು ಕಾಲ್ಗಳು ಮತ್ತು ಪ್ರತಿಯೊಂದು ಕಮೆಂಟ್ಗಳನ್ನ ನೋಡ್ತಾ ಇದೀನಿ. ಆಲ್ಮೋಸ್ಟ್ ಎಲ್ಲ ಬರ್ತದೆ ಅಂತ ಹೇಳ್ಕೇಶಂದ ಎಲ್ಲರೂ ಕೂಡ ಅಪ್ಡೇಟ್ ಅನ್ನ ಕೊಡ್ತಾ ಇದಾರೆ. ನಾನು ಕೂಡ ಚೆಕ್ ಮಾಡಿದೆ ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಈ ಮಂತ್ ಎಂಡ್ ಅಲ್ಲಿ ಕನ್ಫರ್ಮೇಶನ್ ಆಗಿ ಬರಬೇಕು ಅಂತ ಹೇಳ್ಕೇಶಂದ ಒಂದು ಅಪ್ಡೇಟ್ ಗಳನ್ನ ಬರ್ತಾ ಇದಾವೆ. ಓಕೆ, ಇದರಲ್ಲಿ ಏನಾದರೂ ಚೇಂಜಸ್ ಗಳನ್ನ ಮಾಡಿದಾರ ಸರ್, ಇದ್ರ ಏನಾದರೂ ಅಪ್ಡೇಟ್ ಅನ್ನ ಮಾಡ್ತಾ ಇದಾರ ಅಂತ ಹೇಳ್ಕೇಶನ್ ಕೇಳ್ತಾ ಇದ್ರಿ. ಸೊ ಇದರಲ್ಲಿ ಏನಿಲ್ಲ, ಅಪ್ಡೇಟ್ ಬಂದ್ಬಿಟ್ಟು ಅಪ್ಡೇಟ್ ಆಗ್ತಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತ ಹೇಳ್ಕೇಶಂದ RRB ದಲ್ಲಿ RPF ಪೊಲೀಸ್ ಅಂತ ಹೇಳ್ಕೇಶಂದ ಏನ್ ಕನ್ಫರ್ಮ್ ಮಾಡ್ತಾರಲ್ಲ, ಸೊ ಆ ಹುದ್ದೆಯನ್ನ ಎಸ್ ಎಸ್ ಸಿ ಜಿ ಡಿ ದವರಿಗೆ ಕೊಟ್ಟಿದ್ದಾರ. ಎಸ್ ಎಸ್ ಸಿ ಜಿ ಡಿ ದವರೇ ರಿಕ್ರೂಟ್ಮೆಂಟ್ ಅನ್ನ ನಡೆಸ್ಕೊಡ್ಬೇಕಂತ ಹೇಳ್ಕೇಶಂದ ಸೊ ಅದನ್ನ ಮಾತ್ರ ನನಗೆ ಇನ್ಫಾರ್ಮೇಶನ್ ಅನ್ನ ಬಂದಿದೆ. ಸೊ ಎಸ್ ಎಸ್ ಸಿ ವೆಬ್ಸೈಟ್ ನಲ್ಲಿ ಕೂಡ ಇನ್ಫಾರ್ಮೇಶನ್ ಗಳನ್ನ ಶೇರ್ ಮಾಡಿದಾರ. ಸೊ ಈಗ ಎಸ್ ಎಸ್ ಸಿ ಜಿ ಡಿ ಸೆಲೆಕ್ಷನ್ ಆಗ್ಬೇಕಂದ್ರೆ ಏನ್ ಬೇಕಾಗುತ್ತಾ, ಸೊ ಅದಕ್ಕೆ ಅರ್ಹತೆ ಏನು, ಅದ್ರ ಹೈಟ್ ಏನು, ಚೆಸ್ಟ್ ವೇಟು, ನೆಕ್ಸ್ಟ್ ರನ್ನಿಂಗ್ ಎಷ್ಟು ಇರ್ತದ, ಅದರ ಜೊತೆಗೆ ಎಕ್ಸಾಮ್ ಸಿಲೆಬಸ್ ಏನಿರ್ತದ, ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಇರ್ತದ, ಸೊ ಯಾವ ಎಕ್ಸಾಮ್ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗಳು ಇರ್ತಾವು, ನೆಕ್ಸ್ಟ್ ಅದಕ್ಕೆ ಎಕ್ಸಾಮ್ ಟೈಮಿಂಗ್ ಎಷ್ಟು ಇರ್ತದ, ಪ್ರತಿ ಒಂದು ಸೆಲೆಕ್ಷನ್ ಪ್ರೊಸೆಸ್ ಜೊತೆಗೇನು ನಾನು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗ್ತೀನಿ. ಪ್ರತಿ ಒಂದು ಇನ್ಫಾರ್ಮೇಶನ್ ಅನ್ನ ಕರೆಕ್ಟ್ ಆಗಿ ತಿಳ್ಕೊಳ್ರಿ. ನಾನು ಟೋಟಲಿ ಒಂದು ಶಾರ್ಟ್ ಆಗಿ ನಿಮ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಸೊ ಲಾಂಗ್ ನಿಮ್ಗೆ ಹೇಳೋದಿಲ್ಲ, ಯಾಕಂದ್ರೆ ಅಷ್ಟು ನೋಡುವಂತ ಪೇಷನ್ಸ್ ಕೂಡ ನಿಮ್ಮ ಹತ್ರ ಇರೋದಿಲ್ಲ. ಓಕೆ, ಬೆಳಗಾವಿ ಇಯರು ಫೈನಲ್ ಮೆರಿಟ್ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಾಯ್ತು. ನೆಕ್ಸ್ಟ್ ಅದರ ಜೊತೆಗೆ ಬೆಂಗಳೂರು ಇಯರು ಫಿಸಿಕಲ್ ಫೇಲ್ ಆಗಿರ್ತಕ್ಕಂಥವ್ರು, ನೆಕ್ಸ್ಟ್ ಮಂಗಳೂರು ಇಯರೋದಲ್ಲಿ ಎಕ್ಸಾಮೇ ಕ್ವಾಲಿಫೈ ಆಗಿರ್ತಕ್ಕಂಥವ್ರು. ನಾನು ಎಸ್ ಎಸ್ ಸಿ ಜಿ ಡಿ ಆದರೂ ಟ್ರೈ ಮಾಡಿದ್ರಾಯ್ತು ಸರ್, ನಾನು 170 ಹೈಟ್ ಇದೆ, ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತನವರು. ಸೊ ಇದೊಂದು ಸುವರ್ಣಾವಕಾಶ ನಿಮ್ಗೆ ಬರ್ತಾ ಇದೆ. ಸೊ ನೀವೇನಾದ್ರೂ ಪರ್ಮನೆಂಟ್ ಆಗಿರ್ತಕ್ಕಂಥ ಹುದ್ದೆಯನ್ನ ಪಡೆದುಕೊಳ್ಬೇಕು ಅನ್ಕೊಂಡಿದ್ರೆ ಇದೊಂದು ಬೆಸ್ಟ್ ಆಪರ್ಚುನಿಟಿನೇ ಅನ್ಕೊಳ್ಬಹುದು. ಎಸ್ ಎಸ್ ಸಿ ಜಿ ಡಿಲಿ BSF ನೀವು ಆರ್ಮಿ ವರದಿಯನ್ನು ಹಾಕೊಳ್ಬೇಕು ಅನ್ಕೊಂಡಿದ್ರಪ್ಪ ಅಂದ್ರೆ ಸೊ ಇದರಲ್ಲಿ ಕೂಡ ಒಂದು ಅಪರ್ಚುನಿಟಿಗಳು ಸಿಗ್ತಾ ಇರ್ತಾವೆ. BSF, ITBP, ಅಸ್ಸಾಂ ರೈಫಲ್, CRPF, ನೆಕ್ಸ್ಟ್ ಅದರ ಜೊತೆಗೆ SSB, CISF, SSF ಅಂತ ಹೇಳ್ಕೇಶಂದ ಸೊ ಇದರಲ್ಲಿ ಹುದ್ದೆಗಳನ್ನ ಕಾಲ್ಫರ್ಮ್ ಅನ್ನ ಮಾಡಿರ್ತಾರೆ. ಅದರ ಜೊತೆಗೆ ಈಗೊಂದು ಆಡ್ ಆಗಿರ್ತಕ್ಕಂಥದ್ದು RPF, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅನ್ನ ಆಡ್ ಮಾಡ್ತಾ ಇದ್ದಾರೆ. ಓಕೆ ಸರ್, ಇದ್ದ ಸೆಲೆಕ್ಷನ್ ಪ್ರೊಸೆಸ್ ಮತ್ತು ಅಪ್ಲಿಕೇಶನ್ ಈ ಮಂತ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಅಪ್ಲಿಕೇಶನ್ ಕಾಲ್ಫರ್ಮ್ ಮಾಡ್ತಾರೆ. ಸೊ ಅಪ್ಲಿಕೇಶನ್ ಕಾಲ್ ಮಾಡಿದ್ಮೇಲೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೇಕಾಗುತ್ತೆ. ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ಬೇಕಾದ್ರೆ ದಾಖಲಾತಿಗಳು ಏನೇನು ಬೇಕಾಗ್ತಾವ ಅಂತ ಅಡ್ವಾನ್ಸ್ ಆಗಿ ಹೇಳ್ತೀನಿ, ಅಡ್ವಾನ್ಸ್ ಆಗಿ ತೆಗೆಸಿಟ್ಕೊಳ್ರಿ. ಮೊದಲಿಗೆ 10ನೇ ತರಗತಿ ನೀವೇನಾದ್ರೂ 10th ಕಂಪಲ್ಸರಿ ಪಾಸ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮದು ಕಾಸ್ಟ್ ಸರ್ಟಿಫಿಕೇಟ್, ನೀವು ಯಾವ ಕ್ಯಾಟಗರಿ ಅವರು, OBC ಇದ್ರೆ ಕಂಪಲ್ಸರಿ ಆಗಿ ಸೆಂಟ್ರಲ್ ಗೌರ್ಮೆಂಟ್ ನಿಂದ OBC ಸರ್ಟಿಫಿಕೇಟ್ ಅನ್ನ ಅಡ್ವಾನ್ಸ್ ಆಗಿ ತೆಗೆಸಿಟ್ಕೊಳ್ರಿ. ನೆಕ್ಸ್ಟ್ ಕಾಸ್ಟ್ ಅಂದ್ರೆ SC ST ದವ್ರು ಯಾರಾದ್ರೂ ಇದ್ರಪ್ಪ ಅಂದ್ರೆ SC ST ಇಂಗ್ಲಿಷ್ ನಲ್ಲಿ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಳ್ರಿ. ನೆಕ್ಸ್ಟ್ ಮರಾಠ ಕಾಸ್ಟ್ ಇದ್ರಪ್ಪ ಅಂದ್ರೆ ಮರಾಠ ಕಾಸ್ಟ್ ಕಂಪಲ್ಸರಿ ಆಗಿ ನೀವು ಸರ್ಟಿಫಿಕೇಟ್ ಅನ್ನ ತೆಗೆಸಿಟ್ಕೊಳ್ಬೇಕಾಗುತ್ತೆ. ಅಕಸ್ಮಾತ್ ನಿಮ್ದು ಏನಾದ್ರು ನಾಳೆ ಸೆಲೆಕ್ಷನ್ ಪ್ರೋಸೆಸ್ ಅಲ್ಲಿ ನಿಮ್ಮ ಆಮೇಲೆ ತೆಗೆಸ್ಕೊಂಡಿರಪ್ಪ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ದಲ್ಲಿ ಕೂಡ ಫೇಲ್ ಮಾಡುವಂತ ಚಾನ್ಸಸ್ ಇರ್ತದ. ಓಕೆ, ಇದು ಆದ್ಮೇಲೆ ಆಧಾರ್ ಕಾರ್ಡ್, ನೆಕ್ಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಫಸ್ಟ್ ನೇಮ್ ಏನಿದೆಯಲ್ಲ ಸೊ ಕರೆಕ್ಟ್ ಆಗಿ ನಿಮ್ಮ SSLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಲ್ಲಿ ಸೇಮ್ ಆಗಿ ನೇಮ್ ಇರಬೇಕಾಗುತ್ತೆ. ಓಕೆ, ಇದೊಂದಾಯ್ತು. ನೆಕ್ಸ್ಟ್ ನಿಮ್ಮ ಹತ್ರ ಪಾಸ್ಪೋರ್ಟ್ ಸೈಜ್ ರೀಸೆಂಟ್ ಆಗಿರ್ತಕ್ಕಂಥ ಫೋಟೋಸ್ ಗಳನ್ನ ಮೊದಲು ಅಪ್ಲೋಡ್ ಮಾಡಬೇಕಾಗಿತ್ತು. ಸೊ ಇವಾಗ ಲೈವ್ ಫೋಟೋನೇ ಇರ್ತದೆ, ಅಂದ್ರೆ ಲೈವ್ ಆಗಿ ಫೋಟೋನ ಕ್ಯಾಪ್ಚರ್ ಆಗುತ್ತೆ. ನೆಕ್ಸ್ಟ್ ಸಿಗ್ನೇಚರ್ ಅನ್ನ ನೀವು ಯಾವ ತರ ಸಿಗ್ನೇಚರ್ ಅನ್ನ ಮಾಡ್ತಿಲ್ಲ ಸೊ ಕರೆಕ್ಟ್ ಆಗಿ ಅದೇ ತರನಾಗಿ ಸಿಗ್ನೇಚರ್ ಅನ್ನ ಮಾಡಬೇಕಾಗುತ್ತೆ. ಅರ್ಜಿಯನ್ನೇ ಸಲ್ಲಿಸುವಾಗ ಪ್ರೊಸೆಸ್ ಏನೇನ್ ಇರ್ತದಪ್ಪ ಅಂದ್ರೆ 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಅನ್ನ ಎಲ್ಲ ಹಾಕಬೇಕು. ಅಕಸ್ಮಾತ್ ನಿಮ್ಗೆ ಏನಾದ್ರು ಡಿಗ್ರಿ ಮುಗಿದಿದೆ, PUC ಮುಗಿದಿದೆಪ್ಪ ಅಂದ್ರೆ ಅಡಿಷನಲ್ ಎಜುಕೇಶನ್ ಡೀಟೇಲ್ಸ್ ಅನ್ನ ಅಪ್ಲೈ ಅನ್ನ ಮಾಡಬಹುದು. ಓಕೆ, ಇದಕ್ಕೆ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಅವರು, ಅದರ ಜೊತೆಗೆ EWS, OBC ದವರಿಗೆ 100 ರೂಪೀಸ್ ಫೀಸ್ ಇರ್ತದೆ. SC ST ದವರಿಗೆ ಮತ್ತು ಮಹಿಳೆಯರಿಗೆ ಇದಕ್ಕೆ ಯಾವುದೇ ತರದಂತ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಕ್ಕೆ ಫೀಸ್ ಇರೋದಿಲ್ಲ. ನೆಕ್ಸ್ಟ್ ಸರ್, ಇದ್ದ ಸಿಲೆಬಸ್ ಏನಿರ್ತದ, ಸಿಲೆಬಸ್ ಅನ್ನ ನೋಡ್ಕೊಡ್ರಿ. ಎಕ್ಸಾಮ್ ಸಿಲೆಬಸ್ ಅನ್ನ ಹೇಳ್ತೀನಿ. ಮೊದಲಿಗೆ ಸೆಲೆಕ್ಷನ್ ಪ್ರೋಸೆಸ್ ಯಾವ ತರಪ್ಪ ಅಂದ್ರೆ ಮೊದಲಿಗೆ ನಿಮ್ಮ ಎಕ್ಸಾಮ್ ಇರ್ತದೆ, ಅದು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತೈತಿ. ಸೊ ಈ ಕಂಪ್ಯೂಟರ್ ಎಕ್ಸಾಮ್ ಬೇಸ್ಡ್ ಎಕ್ಸಾಮ್ ನಲ್ಲಿ ನಿಮ್ಗೆ ಸ್ಕೋರ್ ಅಂದ್ರೆ ಎಕ್ಸಾಮ್ ಕೀ ಆನ್ಸರ್ ನ ಬಿಡ್ತಾರೆ. ಕೀ ಆನ್ಸರ್ ಆದ್ಮೇಲೆ ಸ್ಕೋರ್ ಕಾರ್ಡ್ ಅಂತ ಬಿಡ್ತಾರೆ. ಸ್ಕೋರ್ ಕಾರ್ಡ್ ನಲ್ಲಿ ನಿಮ್ದು ಎಷ್ಟು ಸ್ಕೋರ್ ಆಗಿದೆ, ಅದ್ರ ಜೊತೆಗೆ ನಾರ್ಮಲೈಸೇಷನ್ ಎಷ್ಟಾಗಿ ಬಂದಿದೆ ಟೋಟಲ್ ಸ್ಕೋರ್ ನಲ್ಲಿ. ಆ ಸ್ಕೋರ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಫಿಸಿಕಲ್ ಲಿಸ್ಟ್ ಅನ್ನ ಬಿಡ್ತಾರ.
ಫಿಸಿಕಲ್ ಲಿಸ್ಟ್ ನಲ್ಲಿ ನಿಮ್ದು ಏನಾದ್ರು ನೇಮ್ ಇತ್ತು, ಸೊ ಫಿಸಿಕಲ್ ಲಿಸ್ಟ್ ನಲ್ಲಿ ನೇಮ್ ಇತ್ತಪ್ಪ ಅಂದ್ರೆ ನೀವು ಫಿಸಿಕಲ್ ಮಾಡ್ಬೇಕಾಗುತ್ತೆ. ಫಿಸಿಕಲ್ 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಫಿಸಿಕಲ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಮತ್ತೊಂದು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಮತ್ತೊಂದು ಮೆರಿಟ್ ಲಿಸ್ಟ್ ಆದ್ಮೇಲೆ ಸೊ ನಿಮ್ದು ಮೆಡಿಕಲ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ಡಾಕ್ಯುಮೆಂಟ್ ಮೆಡಿಕಲ್ ವೆರಿಫಿಕೇಶನ್ ಆದ್ಮೇಲೆ ಸೊ ನೀವು ಫೈನಲಿ ಲಿಸ್ಟ್ ನಲ್ಲಿ ಇನ್ನೊಂದು ಲಿಸ್ಟ್ ಬಿಡ್ತಾರ. ಸೊ ಅವಾಗ ಆ ಲಿಸ್ಟ್ ನಲ್ಲಿ ನಿಮ್ ನೇಮ್ ಬಂತಪ್ಪ ಅಂದ್ರೆ ನೀವು SSIGD ಯಲ್ಲಿ ಸೆಲೆಕ್ಷನ್ ಆದ ಹಾಗೆ. ಮೊದಲಿಗೆ ಪ್ರೊಸೆಸ್ ಏನಿತ್ತಪ್ಪ ಅಂದ್ರೆ ಫಸ್ಟ್ ಗೆ ಎಕ್ಸಾಮ್ ಇತ್ತು. ಎಕ್ಸಾಮ್ ಆದ್ಮೇಲೆ ಆ ಮೆರಿಟ್ ಲಿಸ್ಟ್ ಅಲ್ಲಿ ಫಿಸಿಕಲ್ ಇರ್ತಿತ್ತು. ಫಿಸಿಕಲ್ ಆದ್ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಮೆಡಿಕಲ್ ಅನ್ನ ಚೆಕ್ ಮಾಡಿ ಫೈನಲ್ ಯಾವ ತರ ಅಂದ್ರೆ ನಿಮ್ಗೆ ಆರಾಮ್ಸಾಗಿ ಯಾವುದೇ ತರ ಅಂತ ಮೆರಿಟ್ ಲಿಸ್ಟ್ ಆ ಲಿಸ್ಟ್ ಅಂತ ಏನು ಅವಶ್ಯಕತೆ ಬರೀ 2 ಲಿಸ್ಟ್ ಗಳನ್ನ ಮಾತ್ರ ಮಾಡ್ತಾ ಇದ್ರು. ಸೊ ಈಗ ಟೋಟಲಿ 3-4 ಲಿಸ್ಟ್ ಗಳನ್ನ ಮಾಡ್ತಾ ಇದ್ರ. ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಸರ್, ಎಕ್ಸಾಮ್ ಸಿಲೆಬಸ್ ಬಂದ್ಬಿಟ್ಟು ಅದು ನಮ್ಮ ಮಾತೃಭಾಷೆ ಕನ್ನಡದಲ್ಲೇನೆ ಮಾಡಿದಾರ. 13 ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಇರ್ತದೆ. ಕನ್ನಡದಲ್ಲಿ ಆದ್ರೂ ಬರಿಬಹುದು, ಇಂಗ್ಲಿಷ್ ಆದ್ರೂ ಬರಿಬಹುದು, ಹಿಂದಿ ಆದ್ರೂ ಬರಬಹುದು, ಮರಾಠಿ ಯಾವುದೇ ಒಂದು ನಿಮಗೆ ಭಾಷೆ ಬರ್ತಿತ್ತಪ್ಪ ಅಂದ್ರೆ ಆ ಅಪ್ಲಿಕೇಶನ್ ಅನ್ನ ಹಾಕುವಾಗ ನೀವು ಎಕ್ಸಾಮ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಬರೀತೀರಿ ಅಂತ ಆಪ್ಷನ್ ಕೇಳುತ್ತಾ ಆ ಎಕ್ಸಾಮ್ ಲ್ಯಾಂಗ್ವೇಜ್ ಅನ್ನ ಆಪ್ಷನ್ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬಂದ್ಬಿಟ್ಟು ಎಕ್ಸಾಮ್ ನಲ್ಲಿ 80 ಕ್ವಶನ್ಸ್ ಗಳಿರ್ತಾವೆ. ಎಷ್ಟು 80 ಕ್ವಶನ್ಸ್ ಗಳಿರ್ತಾವೆ. ಟೋಟಲಿ 160 ಮಾರ್ಕ್ಸ್ ಇರ್ತದೆ. ಅಂದ್ರೆ ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಇರ್ತದೆ. ಎಷ್ಟು ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಇರ್ತದೆ ನಿಮಗೆ. ಸೊ ಇದು ಬಂದ್ಬಿಟ್ಟು ಯಾವ ಟೋಟಲಿ 4 ಪಾರ್ಟ್ಗಳಿರ್ತಾವೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಹೇಳ್ಕೇಶನ್. ಸೊ ಸೆಕ್ಷನ್ ವೈಸ್ ಮಾರ್ಕ್ಸ್ ತಗೊಳ್ಬೇಕಂತಿಲ್ಲ. ಟೋಟಲಿ 80ಕ್ಕೆ ನೀವು ಎಷ್ಟು ತಗೋತಿರಲ್ಲ ಅದ್ರ ಮೇಲೆ ಡಿಪೆಂಡ್. ಸೊ ಇಲ್ಲಿ ಬಂದ್ಬಿಟ್ಟು ಸೆಕ್ಷನ್ 1ದಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳ್ಕೇಶನ್. ಏನೋ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂತ ಹೇಳ್ಕೇಶನ್ 20 ಕ್ವಶನ್ಸ್ ಗಳು ಇರ್ತಾವೆ. 40 ಮಾರ್ಕ್ಸ್ ಇರ್ತಾವೆ. ಅಂದ್ರೆ ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಗಳ ಇದರಲ್ಲಿ ಇರ್ತಾವೆ. ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ಜನರಲ್ ನಾಲೆಜ್ ಅಂಡ್ ಜನರಲ್ ಅವೇರ್ನೆಸ್ ಅಂತ ಹೇಳ್ಕೇಶನ್. ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಅಂತ ಹೇಳ್ಕೇಶನ್ ಇದು ಕೂಡ 20 ಕ್ವಶನ್ಸ್ ಗಳು ಇರ್ತಾವೆ. ಇದಕ್ಕೂ ಕೂಡ 40 ಮಾರ್ಕ್ಸ್ ಇರ್ತೈತಿ. ಒಂದು ಕ್ವಶನ್ ಗೆ 2 ಮಾರ್ಕ್ಸ್ ಕೂಡ ಇದಕ್ಕೂ ಇರ್ತದ. ನೆಕ್ಸ್ಟ್ ಮ್ಯಾಥ್ಸ್ ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಅಂತ ಹೇಳ್ಕೇಶನ್ ಪಾರ್ಟ್ ಸಿ ಅಲ್ಲಿ ಇದಕ್ಕೂ ಕೂಡ 20 ಕ್ವಶನ್ಸ್ 40 ಮಾರ್ಕ್ಸ್ ಇರ್ತದ. ನೆಕ್ಸ್ಟ್ ಇಂಗ್ಲಿಷ್ ಅಂಡ್ ಹಿಂದಿ. ಅಕಸ್ಮಾತ್ ನೀವೇನಾದ್ರೂ ಸರ್ ನಾನು ಕನ್ನಡ ಲ್ಯಾಂಗ್ವೇಜ್ ಎಕ್ಸಾಮ್ ತಗೊಂಡಿದ್ದೀನಿ ಸರ್, ನಾನು ಇಂಗ್ಲಿಷ್ ಗ್ರಾಮರ್ ಬರೀಲೇಬೇಕಾ? ಎಸ್, ಇಂಗ್ಲಿಷ್ ಗ್ರಾಮರ್ ಬರೀಲೇಬೇಕಾಗತ್ತ. ನೀನ್ ಕನ್ನಡ ತಗೊಂಡಿದೀಪ ಅಂದ್ರೆ ಕನ್ನಡ ಗ್ರಾಮರ್ ಕೊಡೋದಿಲ್ಲ ಅಲ್ಲಿ. ನೀನ ಯಾವುದೇ ಸಬ್ಜೆಕ್ಟ್ ತಗೋ, ಸೊ ಯಾವುದೇ ಲ್ಯಾಂಗ್ವೇಜ್ ಎಕ್ಸಾಮ್ ಅನ್ನ ತಗೋ, ಇಂಗ್ಲಿಷ್ ಅಂಡ್ ಹಿಂದಿ 2 ಲ್ಯಾಂಗ್ವೇಜ್ ನಲ್ಲಿ ಯಾವ್ದಾದ್ರು ಒಂದು ಗ್ರಾಮರ್ ಅನ್ನ ನೀವು ಬರೀಲೇಬೇಕಾಗುತ್ತೆ. ಅದು ಕೂಡ 20 ಕ್ವಶನ್ಸ್ 40 ಮಾರ್ಕ್ಸ್ ಇರ್ತದೆ. ಈ ಎಕ್ಸಾಮ್ ನೋಡ್ಕೊಡ್ರಿ, ಟೋಟಲಿ 80 ಕ್ವಶನ್ಸ್ ಇರ್ತಾವೆ. ಎಷ್ಟು 80 ಕ್ವಶನ್ಸ್ ಇರ್ತಾವೆ. ಬರೀ ಕೇವಲ 1 ತಾಸು ಎಕ್ಸಾಮಿಗೆ ಟೈಮಿಂಗ್ ಇರುತ್ತೆ. ಅಂದ್ರೆ ಒಂದು ಕ್ವಶನಿಗೆ 1 ನಿಮಿಷನೂ ಕೂಡ ಟೈಮಿಂಗ್ ಸಾಲ್ತಾ ಇಲ್ಲ. ನೀವು ಯಾವ ರೀತಿ ತಯಾರಿ ಮಾಡಬೇಕು ವಿಚಾರ ಮಾಡ್ರಿ. 80 ಕ್ವಶನಿಗೆ 60 ನಿಮಿಷ ಟೈಮಿಂಗು. ಸೊ ನೀವು ಬಹಳ ಹಾರ್ಡ್ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಎಕ್ಸಾಮ್ ನಲ್ಲಿ. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಪೆನ್ ಇರ್ಲಾರ್ದೇನೆ ಕ್ಯಾಲ್ಕುಲೇಟರ್ ಮಾಡಿ ಆನ್ಸರ್ ಮಾಡುವಂತ ಕ್ವಶನ್ಸ್ ಗಳೇ ಇರ್ತಾವೆ. ಬಟ್ ನೀವು ಅದ್ರ ಬಗ್ಗೆ ನೋಡೋರಿದಿಲ್ಲ, ಅದ್ರ ಬಗ್ಗೆ ನಿಮ್ಗೆ ನಾಲೆಜ್ ಕೂಡ ಇರೋದಿಲ್ಲ, ಅಷ್ಟು ನೀವು ಎಕ್ಸ್ಪೀರಿಯನ್ಸ್ ಇರೋದಿಲ್ಲ. ಆದ ಕಾರಣಕ್ಕೋಸ್ಕರ ನೀವೇನಾದ್ರೂ ರೆಡಿ ಮಾಡ್ತಾ ಇದ್ರಿ ಸರ್, SSIGD ಸರಿ ಮಾಡ್ಕೊಳ್ಳೇಬೇಕು ಅನ್ಕೊಂಡಿದ್ರಿಪ್ಪ ಅಂದ್ರೆ ಸೊ ಇವಾಗ್ಲಿಂತ್ರನೇ ಸ್ಟಾರ್ಟ್ ಮಾಡ್ರಿ. ಇವಾಗ್ಲಿಂತ್ರನೇ ಸ್ಟಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು 0.50 ಸರ್, ಇದಕ್ಕೆ ನೆಗೆಟಿವ್ ಇದೆನಾ? ಎಸ್, ನೆಗೆಟಿವ್ ಇದೆ. 0.50 ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದೆ. ನೆಕ್ಸ್ಟ್ ಅದರ ಜೊತೆಗೆ ಸರ್ ಹೈಟ್ ಏನಿರ್ತದ, ಹೈಟು, ವೇಟು, ಚೆಸ್ಟ್, ರನ್ನಿಂಗು. ಸೊ ಹೈಟ್ ಬಂದ್ಬಿಟ್ಟು ಮೇಲ್ ಕೆಟಗರಿ ಅವರಿಗೆ 170 ಸೆಂಟಿಮೀಟರ್. ಅದು ಯಾರು? ಜನರಲ್, OBC, SC ದವರಿಗೆ 170 ಸೆಂಟಿಮೀಟರ್ ಹೈಟ್ ಇರ್ತದ. ಸೊ ಅದೇ ತರನಾಗಿ ST ಕೆಟಗರಿ ಅವರಿಗೆ 165 ಸೆಂಟಿಮೀಟರ್ ಹೈಟ್ ಇರ್ತದ. ಮಹಿಳೆಯರಿಗೆ 157 ಸೆಂಟಿಮೀಟರ್ ಜನರಲ್, OBC, EWS ಇರುತ್ತೆ. ST ದವರಿಗೆ ಮಾತ್ರ 155 ಸೆಂಟಿಮೀಟರ್ ಮಹಿಳೆಯರಿಗೆ ಹೈಟ್ ಬೇಕಾಗುತ್ತೆ. ಚೆಸ್ಟ್ ಬಂದ್ಬಿಟ್ಟು ನಿಮ್ಮ ಎದೆಯ ಸುತ್ತಳತೆ 80 ಇರಬೇಕಾಗುತ್ತೆ. ನಾರ್ಮಲಿ ಚೆಸ್ಟ್ ಬಂದ್ಬಿಟ್ಟು 80 ಇರಬೇಕಾಗುತ್ತೆ. ಎಕ್ಸ್ಪಾಂಡ್ ಡೇಟಾ ಮಾಡಿದಾಗ 5 ಸೆಂಟಿಮೀಟರ್ ಚೆಸ್ಟ್ ಅನ್ನು ಎಕ್ಸ್ಪಾಂಡ್ ಮಾಡಬೇಕು. 80 ಇಂದ 85 ಚೆಸ್ಟ್ ಎಕ್ಸ್ಪಾಂಡ್ ಮಾಡಬೇಕು. ನೆಕ್ಸ್ಟ್ ST ಕೆಟಗರಿ ಅವರಿಗೆ 76 ಇಂದ 80 ನೀವು ಎಕ್ಸ್ಪಾಂಡ್ ಅನ್ನ ಮಾಡಬೇಕಾಗುತ್ತೆ. ಮಹಿಳೆಯರಿಗೆ ಯಾವತ್ತನ ಇರಲ್ಲ. ನೆಕ್ಸ್ಟ್ ರನ್ನಿಂಗ್. ಸರ್ ರನ್ನಿಂಗ್ ನೋಡ್ಕೊಳ್ಳಿ, 5 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 5 ಕಿಲೋಮೀಟರ್ ರನ್ನಿಂಗ್ ಇರ್ತದೆ. 24 ನಿಮಿಷ ಟೈಮಿಂಗ್ ಇರುತ್ತೆ ಬಾಯ್ಸ್ಗೆ. ಎಷ್ಟು? 24 ನಿಮಿಷ ಟೈಮಿಂಗ್ ಇರುತ್ತೆ 5 ಕಿಲೋಮೀಟರ್ ರನ್ನಿಂಗ್ ಅನ್ನ. ಸೊ ಅದೇ ತರನಾಗಿ ST ಕೆಟಗರಿ ಅವರು ಕೂಡ ಬೇರೆ ಇರೋದಿಲ್ಲ, ಅವ್ರಿಗೆ ಕೂಡ 5 ಕಿಲೋಮೀಟರ್ ರನ್ನಿಂಗ್ ಇರ್ತೈತಿ. 24 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ಸೊ ಮಹಿಳೆಯರಿಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ. ಎಷ್ಟು? 1600 ಮೀಟರ್ ರನ್ನಿಂಗ್ ಇರ್ತೈತಿ. 8 ನಿಮಿಷ. ಸೊ 8.5 ನಿಮಿಷ ಟೈಮಿಂಗ್ ಮಹಿಳೆಯರಿಗೆ ಇರ್ತದ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅದು ST ಕೆಟಗರಿ ಅವರು ಕೂಡ ಸೇಮ್ 1600 ಮೀಟರ್ ರನ್ನಿಂಗ್, 8.5 ನಿಮಿಷ ಟೈಮಿಂಗ್ ಕೂಡ ಇದರಲ್ಲಿ ಇರ್ತದ. ಓಕೆ, ಎಕ್ಸಾಮ್ ಸಿಲೆಬಸ್ ಆಯ್ತು. ನಿಮಗೆ ಪ್ರತಿಯೊಂದು ಕೂಡ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದೀನಿ. ಎಷ್ಟು ಟೈಮಿಂಗ್ ಇರ್ತದ, ಸೊ ಎಷ್ಟು ಮಾರ್ಕ್ಸ್ ಅನ್ನ ತಗೊಳ್ಬೇಕು ಇದು ನೋಡ್ಕೊಡ್ರಿ. ಈ ಸರಿ ಕಟಪ್ ಎಷ್ಟು ನಿಂತಿದೆಯಪ್ಪ ಅಂದ್ರೆ 76, 78 ಇಷ್ಟು ಮಾತ್ರ ಕಟಪ್ ನಿಂತಿದೆ. 78 ಯಾವುದೋ ಒಂದು ಲೇಡೀಸ್ ಮಾತ್ರ. ಬಾಯ್ಸ್ ಬಂದು 72, 73, 74 ಲಾಸ್ಟ್ ಕಟಪ್ ನಿಂತಿದೆ. ಬಹಳ ಕಟಪ್ ಕಡಿಮೆ ನಿಂತಿದೆ. ಸೊ ಎಕ್ಸಾಮ್ ಹೋದ್ ಸರಿ ಹಾರ್ಡ್ ಇತ್ತು,
ಈ ಸರಿನೂ ಕೂಡ ಅದೇ ತರನಾಗಿ ಆಗುತ್ತೆ. ಎಕ್ಸಾಮ್ ಅನ್ನ ಯಾವುದೇ ತರ ಅಂತ ನಿಮ್ಗೆ ಆರಾಮ್ಸೆ ಈಸಿ ಕೊಡೋದಿಲ್ಲ, ಒಂದ್ ಲೆವೆಲ್ ಎಕ್ಸಾಮ್ ಅನ್ನ ಕೊಟ್ಟೆ ಕೊಡ್ತಾರೆ. ಯಾಕಂದ್ರೆ ನಮ್ಮ ಕನ್ನಡದಲ್ಲಿ ಎಕ್ಸಾಮ್ ಐತಪ್ಪ ಅಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇರ್ತದೆ. ಆ ಕಾಂಪಿಟೇಷನ್ಗೆ ನೀವು ಈಗಿನ ತರನೇ ರೆಡಿ ಆಗ್ರಿ. ಓಕೆ, ಡಾಕ್ಯುಮೆಂಟ್ಸ್ಗಳನ್ನ OBC ಇದ್ರೆ OBC, SC ST ಇದ್ರೆ ST ಸರ್ಟಿಫಿಕೇಟ್ ಅನ್ನ ಅಡ್ವಾನ್ಸ್ ಆಗಿ ತೆಗಿಸಿಟ್ಕೊಡ್ರಿ. ಅರ್ಜಿ ಸ್ಟಾರ್ಟ್ ಆದ್ಮೇಲೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಅಪ್ಲಿಕೇಶನ್ ಸ್ಟಾರ್ಟ್ ಆದ ತಕ್ಷಣನೇ ನಿಮ್ಗೆ ಆ ನೋಟಿಫಿಕೇಶನ್ ಜೊತೆಗೆ ಅದ್ರ ಬಗ್ಗೆ ಯಾವ ತರ ಅರ್ಜಿ ಸಲ್ಲಿಸಬೇಕು, ಏನ್ ಬೇಕಾಗುತ್ತೆ ಅಂತ ಹೇಳಿ ಇನ್ನೊಂದ್ಸರಿ ನಾನು ಪ್ರತಿ ಒಂದು ಡೀಟೇಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ. ಓಕೆ, ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸೊ ಈ ತರದ ಇನ್ಫಾರ್ಮೇಶನ್ ಆಗಿರಲಿ, 8th ಆಗಿರಲಿ 10th ಆಗಿರಲಿ, ಯಾವುದೇ PUC ಮುಗಿದ್ರಲಿ, ಡಿಗ್ರಿ ಮುಗಿದ್ರಲಿ, ಸಾಕಷ್ಟು ಸ್ಟೇಟ್ ಗೌರ್ಮೆಂಟ್ ಆಯ್ತು, ಸೆಂಟ್ರಲ್ ಗೌರ್ಮೆಂಟ್ ಆಗಿತ್ತು, ಪ್ರೈವೇಟ್ ಜಾಬ್ ನಲ್ಲಿ ಅಪ್ಡೇಟ್ ಗಳನ್ನ ಕಾಲ್ಫರ್ಮ್ ಗಳನ್ನ ಮಾಡ್ತಾನೆ ಇರ್ತಾರ. ಈಗ SSC ಕಾಲ್ಫರ್ಮ್ ಮಾಡಿದಾರೆ ಅಂದ್ರೆ ಇದ್ರ ನೋಟಿಫಿಕೇಶನ್ ಆಯ್ತು, ಇದು ಅಪ್ಲಿಕೇಶನ್ ಯಾವ ತರ ಹಾಕಬೇಕು, ನೆಕ್ಸ್ಟ್ ಇದ್ರದ್ದು ಏನ್ ಇರ್ತದ, ಸೊ ಎಕ್ಸಾಮ್ ಸಿಲೆಬಸ್ ಏನು, ಎಕ್ಸಾಮ್ ಏನ್ ಯಾವ್ದು ಓದಬೇಕು, ನೆಕ್ಸ್ಟ್ ಅದ್ರ ಜೊತೆಗೆ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ, ಅಡ್ಮಿಟ್ ಕಾರ್ಡ್ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಬೇಕು, ಎಕ್ಸಾಮ್ ಸೆಂಟರ್ ಎಲ್ಲಿ ಇರ್ತಾವ, ಎಕ್ಸಾಮ್ ಸೆಂಟರ್ಗೆ ಯಾವ ತರ ಹೋಗ್ಬೇಕು, ಎಕ್ಸಾಮ್ ಆದ್ಮೇಲೆ ಮೆಡಿಕಲ್ ಏನ್ ಇರ್ತದ, ಮೆಡಿಕಲ್ ಆದ್ಮೇಲೆ ಫಿಸಿಕಲ್, ಫಿಸಿಕಲ್ ಆದ್ಮೇಲೆ ಮೆಡಿಕಲ್, ಆ ಫಿಸಿಕಲ್ ನಲ್ಲಿ ಯಾವ ತರ ಓಡಬೇಕು, ಸೊ ಯಾವ ತರ ಫಿಸಿಕಲ್ ಟ್ರೈನಿಂಗ್ ತಗೊಳ್ಬೇಕು, ಮೆಡಿಕಲ್ ನಲ್ಲಿ ಯಾವ ಪಾಯಿಂಟ್ಸ್ ಗಳನ್ನ ಮೇನ್ ಪಾಯಿಂಟ್ ಗಳನ್ನ ಬರೀತಾರ, ಇದ್ರದ್ದೆಲ್ಲದೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನ ಸರ್ ನಾನು 10th ಪಾಸ್ ಆಗಿದ್ದೀನಿ ಸರ್, PUC ಪಾಸ್ ಆಗಿದ್ದೀನಿ, ಡಿಗ್ರಿ ಪಾಸ್ ಆಗಿದ್ದೀನಿ, ಆದಷ್ಟು ನಾನು 2025-26 ಒಳಗಡೆ ಆದಷ್ಟು ಬೇಗನೆ ಒಂದು ಹುದ್ದೆಯನ್ನ ಪಡೆದುಕೊಳ್ಬೇಕು ಸರ್, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಹಳ ಕಷ್ಟ ಇದೆ ಅಂತನವರು ನನ್ನೊಂದು ರಿಕ್ವೆಸ್ಟ್. ನಿಮ್ಮ ಹತ್ರ ಏನಾದ್ರು ಸೋಷಿಯಲ್ ಮೀಡಿಯಾ ಆ ತರ ಯೂಸ್ ಮಾಡ್ತಾ ಇದ್ರಿಯಪ್ಪ ಅಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರಿ, ಸೊ ಫ್ರೀ ಫೈರ್ ಆಗಿರ್ಲಿ, PUBG ಆಗಿರ್ಲಿ, ಯಾವುದೇ ಒಂದು ಗೇಮ್ ಆಗಿರ್ಲಿ, ಸುಮ್ಮನೆ ಆ ತರ ಟೈಮ್ ವೇಸ್ಟ್ ಮಾಡೋ ಬದಲಿ ಕೇವಲ ನೀವು ಬಾಳ್ಬೇಕಾಗಿಲ್ಲ, ಒಂದು 4 ರಿಂದ 6 ತಿಂಗಳು ಕುಂತು ಓದಿದ್ರಿಪ್ಪ ಅಂದ್ರೆ ಯಾವ್ದಾದ್ರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ನ 100% ನೀವು ಪಡೆದುಕೊಳ್ಬಹುದು. ಓಕೆ, ಆದ ಕಾರಣಕ್ಕೋಸ್ಕರ ಈ ತರದ ಇನ್ಫಾರ್ಮೇಶನ್ ಗಳು ಬೇಕಾಗಿದ್ದಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನ ಸೊ ಇವಾಗಲೇ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಇದೆಯಲ್ಲ, ಸೊ ಈ ಸಬ್ಸ್ಕ್ರೈಬ್ ಬಟನ್ ನ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಪ್ರತಿ ಒಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಸೆಕ್ಷನ್ ದಲ್ಲಿ ಕಮೆಂಟ್ ಅನ್ನ ಹಾಕಿ SSC GD ಅಂತ ಹೇಳಿ, ಎಸ್ ಸರ್ ನಾನು SSC GD ಎಷ್ಟು ಜನ ಟ್ರೈ ಮಾಡ್ತಾ ಇದಾರೆ ಸರಿ, ಎಷ್ಟು ಜನ ಕಾಂಪಿಟೇಷನ್ ಕೊಡ್ತಾ ಇದಾರೆ ಅಂತ ಹೇಳಿ ನಾನು ನೋಡೋದಲ್ಲ, ಸೊ ನೀವು ಕಮೆಂಟ್ ಗಳನ್ನ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸರಿ ಎಷ್ಟು ಕಾಂಪಿಟೇಷನ್ ಆಗ್ತಾ ಇದೆ SSC GD ಅಂತ ಹೇಳಿ. ಪ್ರತಿ ಒಂದು ವಿದ್ಯಾರ್ಥಿ ಆಯ್ತು, ಮಹಿಳೆ ಆಯ್ತು, ಪುರುಷ ಪ್ರತಿಯೊಬ್ರು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಅನ್ನ ಹಾಕೋದನ್ನ ಮರೆಯಕ್ ಹೋಗ್ಬೇಡ್ರಿ. ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನ ಹಾಕಿ ಸರ್ ನಿಮ್ಮ ಅಕಾಡೆಮಿದಲ್ಲಿ SSC GD ಕ್ಲಾಸ್ ಗಳನ್ನ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳಿ. ಸೊ ನಮ್ಮ ಹತ್ರ ಈಗಲೇ 3ನೇ ಬ್ಯಾಚ್ ಪ್ರಾರಂಭ ಮಾಡ್ತಾ ಇದೀವಿ, ಅಡ್ಮಿಷನ್ ಕೂಡ ಸ್ಟಾರ್ಟ್ ಇದಾವು. ನೀವೇನಾದ್ರೂ SSC GD ಯಲ್ಲಿ ಸ್ಕೋರ್ ಮಾಡ್ಕೊಂಡು ನನ್ನ ಅನ್ಕೊಂಡಿರ್ತಕ್ಕಂಥ ಕೋರ್ಸ್ಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದಾವೆ. ಟೋಟಲ್ 2 ತಿಂಗಳು ಕ್ರಾಶ್ ಕೋರ್ಸ್ ಅಂತ ಹೇಳಿ ನಾವು 2 ತಿಂಗಳು ಕೋರ್ಸ್ ಅನ್ನ ಮಾಡ್ತಿರ್ತೀವಿ. 2 ತಿಂಗಳಲ್ಲಿ ನಿಮ್ಮ ಸಿಲೆಬಸ್ ಬಂತು, ಪ್ರತಿಯೊಂದು ಎಕ್ಸಾಮ್ ಕಂಡಕ್ಟ್ ಆಯ್ತು, ಅದ್ರ ಜೊತೆಗೆ ಫಿಸಿಕಲ್ ಕೂಡ ಕೊಡ್ತೀವಿ, ಪ್ರತಿಯೊಂದು ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ, ಊಟದ ವ್ಯವಸ್ಥೆ ಕೂಡ ನಮ್ಮ ಹತ್ರ ಯಾವುದೇ ತರನಂತ ತೊಂದರೆ ಇಲ್ಲಾರ್ದಾಗೆ ನಾವು SSC GD ಗೆ ಪ್ರಿಪರೇಷನ್ ಮಾಡ್ತಾ ಇದೀವಿ. ಸರಿ 100ಕ್ಕೆ 100 ರಿಸಲ್ಟ್ ಗಳನ್ನ ಕೊಡ್ಬೇಕಂತ ಹೇಳಿ ನೀವೇನಾದ್ರೂ ಬರ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ನಿಮ್ಮ ಸ್ನೇಹಿತ ಯಾರಾದ್ರೂ, ನಿಮ್ಮ ತಮ್ಮ, ನಿಮ್ಮ ಯಾರಾದ್ರೂ ನಿಮ್ ಬ್ರದರ್ಸ್ ಇದ್ರಪ್ಪ ಅಂದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ತಪ್ಪದೇನೆ ಸಜೆಷನ್ ಅನ್ನ ಮಾಡಿ. ಸೊ ನಿಮ್ಗೆ ಯೂಸ್ ಆಗ್ಲಿಲ್ಲಪ್ಪ ಅಂದ್ರು ಸೊ ಅವ್ರಿಗೆ ಆದ್ರೂ ಯೂಸ್ ಆಗುತ್ತೆ. ಈ ವಿಡಿಯೋನ ಪ್ರತಿಯೊಬ್ಬರಿಗೆ ಕೂಡ ಶೇರ್ ಅನ್ನ ಮಾಡ್ಕೊಡ್ರಿ. ಅಡ್ಮಿಷನ್ ಅನ್ನ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ ಇರ್ತೈತಿ. ಈ ಆಫೀಸ್ ನಂಬರ್ ಏನು, ಜಸ್ಟ್ ಅಡ್ಮಿಷನ್ ಇನ್ಫಾರ್ಮೇಶನ್ಗೆ ಅಕಾಡೆಮಿ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ಮಾತ್ರ ಈ ಇನ್ಫಾರ್ಮೇಶನ್ಗೆ ಕಾಲ್ ಮಾಡಿ. ಸುಮ್ಮನೆ ಕಾಲ್ಫರ್ಮ್ ಯಾವಾಗ ಆಗುತ್ತೆ, ಅಪ್ಲಿಕೇಶನ್ ಹಾಕೋಕೆ ಏನ್ ಬೇಕು, ಹೈಟ್ ಏನ್ ಬೇಕು, ಚೆಸ್ಟ್ ಏನ್ ಬೇಕು, ಅದ್ರ ಬಗ್ಗೆ ಏನಾದ್ರು ಈ ನಂಬರ್ಗೆ ಕಾಲ್ ಮಾಡಿದ್ರೆ ಯಾವುದೇ ತರಂತ ಇನ್ಫಾರ್ಮೇಶನ್ ಸಿಗುದಿಲ್ಲ. ಜಸ್ಟ್ ನಿಮ್ಗೆ ಅಕಾಡೆಮಿ ಇನ್ಫಾರ್ಮೇಶನ್, ಅಕಾಡೆಮಿ ಕಾಂಟ್ಯಾಕ್ಟ್ ನಂಬರ್ ಇರ್ತೈತಿ, ಈ ಅಕಾಡೆಮಿಗೆ ಕಾಲ್ ಮಾಡಿ ಅಡ್ಮಿಷನ್ ಗಳನ್ನ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಈ ಸರಿ ಪಕ್ಕ SSC GD ವರದಿಯನ್ನ ಹಾಕೊಳ್ಳೇಬೇಕು. ಜೈ ಹಿಂದ್, ಜೈ ಕರ್ನಾಟಕ.